ಎಲ್ಲ ವೀಕ್ಷಕರು ನಮಸ್ಕಾರ. NMMS ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂಗೆ 2023-24ನೇ ಸಾಲಿನ ಜಿಮ್ಯಾಟ್ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಾವು 56 ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಇವತ್ತಿನ ದಿನ 57ರಿಂದ 59 ಒಂದು ವೆರೈಟಿಗೆ ಸಂಬಂಧಪಟ್ಟದ್ದು ಅದಾವು. ಏನದವು ಅಂತ ನೋಡ್ಕೊಂಡು ಬರೋಣ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಚಿತ್ರದಲ್ಲಿರುವ ಸಂಖ್ಯೆಗಳು ಸಂಬಂಧವನ್ನು ಹೊಂದಿವೆ. ಈ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡ್ರಿ ಅಂತ ಹೇಳ್ಯಾರ. ಭಾಳ ಸಿಂಪಲ್ ಆಗೈತಿ. ಇಲ್ಲಿ ನೋಡ್ರಿ, ಒಂದು ಚೌಕ ಕೊಟ್ಟಾರ. ಅಲ್ಲಿ 3 ಇಲ್ಲಿ ಶೃಂಗಗಳಿಗೆ ಒಂದೊಂದು ಸಂಖ್ಯೆ ಕೊಟ್ಟಿದ್ದಾರೆ. ಮಧ್ಯದೊಳಗೆ ಒಂದು ಸಂಖ್ಯೆ ಐತಿ. ಈ ಶೃಂಗಗಳಿಗೆ ಸಂಬಂಧಪಟ್ಟಂತಹ ಈ ಸಂಖ್ಯೆಗಳಿಗೆ ಮಧ್ಯದಲ್ಲಿರುವಂಥ ಸಂಖ್ಯೆಯ ಸಂಬಂಧ ತೋರಿಸ್ರಿ ಅಂತ ಹೇಳ್ಯಾರ. ಏನೈತಿ ಅಂತ ನೋಡಿದಾಗ ನೋಡ್ರಿ, ಗಮನಿಸ್ರಿ. 2, 5, 7, 3 ಬಹಳ ಸಿಂಪಲ್ ಆಗೈತಿದೆ. ಏನೈತಿ, ಮೊದಲ ಕರ್ಣಗಳನ್ನು ನೋಡ್ರಿ. ಕರ್ಣಗಳಲ್ಲಿರುವ ಅಂಕಿಗಳನ್ನು ಯಾವ್ಯಾವುದು? 7 - 5 ಅಂತ. ನೆಕ್ಸ್ಟು 3 ಮತ್ತು 2 ಮಾಡ್ರಿ. 3 - 2 ಅಂತ. ಈಸ್ ಈಕ್ವಲ್ ಟು ಏನಾಗ್ತೈತೆ ನೋಡ್ರಿ, ನನಗೆ ಮಧ್ಯದೊಳಗೆ 5 ಬರ್ಬೇಕು. ಏನು ಮಾಡಿದ್ರೆ 5 ಬರುತ್ತೆ? 7ರಾಗ 5 ಹೋದ್ರೆ 2, 3ರಾಗ 2 ಹೋದ್ರೆ 1, 2 1 ಆಯಿತು, 3 ಆಗುತ್ತೆ. ಬಟ್ ಇದನ್ನು ನೋಡ್ರಿ, ಸ್ಕ್ವೇರ್ ಮಾಡಿರಿ. ಸ್ಕ್ವೇರ್ ಮಾಡಿ ಕೂಡಿಸಿ ಎಷ್ಟು ಬರುತ್ತೆ ನೋಡ್ರಿ. 7ರಾಗ 5 ಹೋದ್ರೆ 2, 2 ಸ್ಕ್ವೇರ್, ಪ್ಲಸ್ 3ರಾಗ 2 ಹೋದ್ರೆ 1 ಸ್ಕ್ವೇರ್ ಈಸ್ ಈಕ್ವಲ್ ಟು 4 + 1 ಈಸ್ ಈಕ್ವಲ್ ಟು 5. ನೋಡ್ರಿ, ಇಲ್ಲಿ ಐತಿ. ಸೇಮ್ ಇದು ರಿಲೇಷನ್ ಅದೇ ರಿಲೇಷನ್ ಐತೆ ಇಲ್ಲ ಅಂತ ನೋಡೋಣ. 11 - 8 ಹೋಲ್ ಸ್ಕ್ವೇರ್ ಪ್ಲಸ್ 7 - 4 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 11ರಾಗ 8 ಹೋದ್ರೆ 3, 7ರಾಗ 4 ಹೋದ್ರೆ 3 ವರ್ಗ, 9 + 9 ಈಸ್ ಈಕ್ವಲ್ ಟು 18 ಅಂತ. ಓಕೆ, ಸೇಮ್ ಆ್ಯಸ್ ಪರ್ ಲಾಸ್ಟ್ ಒನ್ ಕೂಡ ಹಾಗೇ ಇರುತ್ತೆ ಅಂತ ಅಂದ್ಕೊಂಡ್ರೆ ಏನಾಗತ್ತೆ ಹೇಳ್ರಿ. -9 - 7 ಹೋಲ್ ಸ್ಕ್ವೇರ್ ಪ್ಲಸ್ 13 - 6 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9ರಾಗ 7 ಹೋದ್ರೆ 2, 2 ಸ್ಕ್ವೇರ್ ಪ್ಲಸ್ 13ರೊಳಗೆ 6 ಹೋದ್ರೆ 7 ಸ್ಕ್ವೇರ್ ಈಸ್ ಈಕ್ವಲ್ ಟು 4 + 49 ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳ್ರಿ? 53. 53 ಇಸ್ ದ ಆಪ್ಷನ್ ಡಿ ರೈಟ್ ಆನ್ಸರ್ ಇಲ್ಲ ಅಂತೇಳಿ ನಾವಿಲ್ಲಿ ಹೇಳ್ಬೋದು ಅಂತ. ಓಕೆ ಸ್ನೇಹಿತರೆ, ಹೀಗೆ ಏನು ಸಂಬಂಧ ಇದೆ ಅಂತೇಳಿ ಪತ್ತೆ ಹಚ್ಕೊಂಡ್ರೆ ನಮಗೆ ಬಹಳ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳ್ತಾ, ಹಂಗಾರೆ 58ನೇ ಪ್ರಶ್ನೆ ಯಾವ ರೀತಿ ಸಂಬಂಧ ಹೊಂದೈತಿ ಅಂತ ನೋಡೋಣ. 58ನೇ ಪ್ರಶ್ನೆ, ಇಲ್ಲಿ ನೋಡಿ, ಇವೆಲ್ಲ ಸಂಖ್ಯೆಗಳನ್ನು ನೋಡಿದ್ರೆ ಏನು ಅನಿಸುತ್ತೆ ಹೇಳ್ರಿ? 36, 16 ಮತ್ತು ವರ್ಗ ಸಂಖ್ಯೆಗಳು ಅದಾವೆ ಇವೆಲ್ಲ. ಓಕೆ, ಈ ಎಲ್ಲ ವರ್ಗ ಸಂಖ್ಯೆಗಳಿಗೆ 20 ಹೇಗೆ ಸಂಬಂಧ ಹೊಂದೈತಿ ಅಂತ ನಾವೇನಾದ್ರು ಗಮನಿಸಿದ್ವಿ ಅಂದ್ರೆ ನೋಡ್ರಿ, 16ರ ವರ್ಗಮೂಲ ಓಕೆ ಈಸ್ ಈಕ್ವಲ್ ಟು 4. ನೆಕ್ಸ್ಟು 36 ಸ್ಕ್ವೇರ್ ರೂಟ್ ಟು 6, ಸ್ಕ್ವೇರ್ ರೂಟ್ ಆಫ್ 9 ಈಸ್ ಈಕ್ವಲ್ ಟು 3, ಸ್ಕ್ವೇರ್ ರೂಟ್ ಆಫ್ 25 ಈಸ್ ಈಕ್ವಲ್ ಟು 5. ಇವನ್ನೆಲ್ಲ ಕೂಡಿಸಿ ನೋಡ್ರಿ. 8, 12, 6, 18. 18 ಬಂತು, ಬಟ್ 20 ಐತಿ. ನೋಡೋಣ ಈಗ ಇನ್ನೊಂದು ಇದೇ ರೀತಿ ಸಂಬಂಧ ಏನೈತಿ ಅಂತ ಈ ಮೂರನೇದು ನೋಡೋಣ ಈಗ. ಓಕೆ, ಸ್ಕ್ವೇರ್ ರೂಟ್ ಆಫ್ 196 ಈಸ್ ಈಕ್ವಲ್ ಟು 14, ಸ್ಕ್ವೇರ್ ರೂಟ್ ಆಫ್ 144 ಈಸ್ ಈಕ್ವಲ್ ಟು 12, ಸ್ಕ್ವೇರ್ ರೂಟ್ ಆಫ್ 169 ಈಸ್ ಈಕ್ವಲ್ ಟು 13, ಸ್ಕ್ವೇರ್ ರೂಟ್ ಆಫ್ 121 ಈಸ್ ಈಕ್ವಲ್ ಟು 11. ಕೂಡಿಸ್ರಿ. 3 1 4 2 6 4 8, 6 4 10, 3 1 4 2 6 4 10 ಇದಕ್ಕೆ 1 2 3 4 5. ಇಲ್ಲಿ 50 ಐತಿ, ಇಲ್ಲೇ 18 ಐತಿ, ಇಲ್ಲಿ 20 ಐತಿ, ಇಲ್ಲಿ 50 ಐತಿ, 52 ಐತಿ. ಅಂದ್ರೆ ಏನು ಮಾಡ್ಯಾಳ್ರಿ, +2 ಇದಕ್ಕೆ ಕೂಡ್ಸ್ಯಾರ, ಇದು +2 ಕೂಡ್ಸ್ಯಾರ, 52 ಬಂತು. ಹಂಗಾರೆ ಸೇಮ್ ಆ್ಯಸ್ ಪರ್ ಇದು ಕೂಡ ಹಂಗೆ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 100 ಈಸ್ ಈಕ್ವಲ್ ಟು 10, ಸ್ಕ್ವೇರ್ ರೂಟ್ ಆಫ್ 64 ಈಸ್ ಈಕ್ವಲ್ ಟು 8, ಸ್ಕ್ವೇರ್ ರೂಟ್ ಆಫ್ 81 ಈಸ್ ಈಕ್ವಲ್ ಟು 9, ಸ್ಕ್ವೇರ್ ರೂಟ್ ಆಫ್ 49 ಈಸ್ ಈಕ್ವಲ್ ಟು 7. ಕೂಡಿಸಿ ನೋಡ್ರಿ. 24 10 34 ಆಯ್ತು. 34 ಪ್ಲಸ್ 2 ಮಾಡಬೇಕಲ್ಲ, 36. 36 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತಲ್ಲಿ ಹೇಳ್ಬೋದು ಅಂತ. ಓಕೆ ಸ್ನೇಹಿತರೆ, ಹೀಗೆ ಆಪ್ಷನ್ ಸಿ ಅಂತ ಇಲ್ಲಿ ನಾವು ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟು 59ನೇ ಪ್ರಶ್ನೆ ನೋಡ್ರಿ. 1 7 2 8 4 5 3. ಇದನ್ನು ಏನಾರ ಹಿಂಗೆ ಅಂದ್ಕೊಂಡ್ವಿ ಅಂದ್ರೆ ಸಿಂಗಲ್ಸ್ ಡಿಜಿಟ್ ಅಂತ ಅಂದ್ಕೊಂಡ್ರೆ ಏನು ಇದಕ್ಕೆ ನಮಗೆ ಏನೋ ರಿಲೇಷನ್ ಕಾಣಲ್ಲ.
7 1 8 8 2 ಹೇಗೆ ಬಂತು ಅಂತ ಹಿಂಗಿಲ್ಲ. ಇದನ್ನೊಂದು ಬೇಸ್ ಸಂಖ್ಯೆನ ಅಖಂಡ ಸಂಖ್ಯೆಯನ್ನಾಗಿ ನೋಡ್ಕೊಳ್ರಿ. ಏನಾಗುತ್ತೆ ನೋಡೋಣ. 453 ಅಂತ ಇದೆ. ಇವನಿಷ್ಟು ಆ್ಯಡ್ ಮಾಡಿರಿ. 5 4 9 9 3 12 12ಕ್ಕೆ ಮತ್ತು ಈ ರಿಲೇಷನ್ನು 1728 4 ಓಕೆ. ಇಲ್ಲಿ ನೋಡ್ರಿ, ಇದನ್ನು ಘನ ಮಾಡಿರಿ. ಇದ್ರದ್ದು ಘನ 1728 ಅಂತ. ಅದರದ್ದು 12 ಕ್ಯೂಬ್. ಸೇಮ್ ಇದನ್ನು ಒಂದು ಟೆಸ್ಟ್ ಮಾಡೋಣ. 5 + 7 + 2 = 5 7 12 12 2 14 14 ಬಂತು. 14 ಕ್ಯೂಬ್ ಅಂದರೆ 2744. ಓಕೆ, ಹಂಗಾರೆ ಇದು ಕೂಡ ಹಂಗೆ ಐತಿ. ಏನೈತಿ ಹೇಳ್ರಿ, 6 + ಗೊತ್ತಿಲ್ಲ ನಮಗೆ, ಇಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ. ಇದನ್ನು ಎ ಅಂತ ತಿಳ್ಕೊಳ್ಳೋಣ. 1 = ಇಲ್ಲಿ 4096 ಅಂತ ಐತಿ. = 4096. ಈ 4096 ನಾವೇನೋ ಟೆಸ್ಟ್ ಮಾಡಿದ್ವಿ ಅಂದ್ರೆ ಇಟ್ ಈಸ್ ದ 16 ಕ್ಯೂಬ್ ಅಂತ. ಓಕೆ, ಹಂಗಾರೆ 16 ಕ್ಯೂಬ್ ಅಂತಂದ್ರೆ ಇವೆಲ್ಲ 14 ಆಗ್ಯದ, ಇದು 16 ಆಗಬೇಕು. ಅಂದರೆ ಅದ್ರ ಕ್ಯೂಬ್ ಮಾಡಿದ್ರೆ ಇದು ಸಿಗುತ್ತೆ. ದೇರ್ ಫೋರ್ 6 + a + 1 = 16. 6 1 7, a + 7 = 16. a = 16 - 7. ಓಕೆ, ದೇರ್ ಫೋರ್ a = 16 ಒಳಗೆ ಹೇಳಿದ್ರೆ 9 ಅಂತ. ದೇರ್ ಫೋರ್ ಈ ಎ ಅನ್ನುವಂಥ ಜಾಗ ತೊಗೊಂಡಿದ್ವಿ ಇಲ್ಲಿ. ದೇರ್ ಫೋರ್ ಎ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತಿಲ್ಲಿ ನಾವು ಹೇಳ್ತೇವೆ ಅಂತ. ಓಕೆ ಸ್ನೇಹಿತರೆ, ಹೀಗೆ ನಾವು ಸುಲಭವಾಗಿ ಅವುಗಳನ್ನು ಕಂಡುಕೊಳ್ಳೋದ್ರ ಮೂಲಕ ಅವುಗಳ ಚಿತ್ರ ಮತ್ತು ಆ ಅಂಕೆಗಳಿರೋ ಸಂಬಂಧವನ್ನು ಪತ್ತೆ ಹಚ್ಚಿದಾಗ ಮಾತ್ರ ನಮಗೆ ಬಹಳ ಸರಳಾಗಿ ಈಸಿಯಾಗಿ ನಮ್ಗೆ ಗ್ಲಾನ್ಸ್ ಆಗ್ತದೆ ಅಂತ ಹೇಳ್ತಾ, ಮತ್ತು ಮುಂದೆ 60ರಿಂದ 62ನೇ ಪ್ರಶ್ನೆಗಳು ಮತ್ತೊಂದು ವೆರೈಟಿಗೆ ಸಂಬಂಧಪಟ್ಟದವು. ಏನೈತೆ ಅಂತ ನೋಡೋಣ. ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಛೇದನ ಆಕೃತಿಗಳನ್ನು ಆಧರಿಸಿವೆ. ಪ್ರತಿ ಆಕೃತಿಯು ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ ಅಂತ ಐತಿ. ಓಕೆ, ಇಲ್ಲಿ ನೋಡ್ರಿ ಏನೇನು ಈ ಆಕೃತಿಗಳು ಏನೇನು ಪ್ರತಿನಿಧಿಸ್ತವೋ ಅಂತ ಹೇಳಿದ್ರೆ, ಸರ್ಕಲ್ಲು ಭರತನಾಟ್ಯ ಕಲಾವಿದರನ್ನು ಸೂಚಿಸಿದ್ರೆ, ರೆಕ್ಟ್ಯಾಂಗಲ್ ಅಂದ್ರೆ ಆಯತ ಕಥಕ್ ಕಲಾವಿದರನ್ನು ಸೂಚಿಸ್ತೈತಿ. ಇದು ಆಯತ ಐತಲ್ಲ, ಇದು ಓಕೆ. ಇನ್ನು ಚೌಕ ಇಲ್ಲೈತಿ ನೋಡ್ರಿ, ಇದು ಒಡಿಸ್ಸಿ ಕಲಾವಿದರನ್ನು ಸೂಚಿಸುತ್ತಂತ. ಇನ್ನು ಟ್ರ್ಯಾಂಗಲ್ ತ್ರಿಕೋನ ಯಕ್ಷಗಾನ ಕಲಾವಿದರನ್ನು ಸೂಚಿಸುತ್ತೆ. ಹಿಂಗೆ ಸೂಚಿಸಿದ ಮೇಲೆ ಪ್ರಶ್ನೆಗಳು ಏನದವು ಅಂತ ನಾವು ಮೊದಲು ಗಮನಿಸೋಣ. ಇಲ್ಲೇನೈತಿ ಪ್ರಶ್ನೆ ಅಂದ್ರೆ, 60ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ಭರತನಾಟ್ಯ ಮಾತ್ರ ಮಾಡುವ ಕಲಾವಿದರ ಒಟ್ಟು ಸಂಖ್ಯೆ ಅಂತ ಐತಿ. ಓಕೆ, ಹಂಗಾರೆ ಇಲ್ಲಿ ಭರತನಾಟ್ಯ ಮಾಡುವಂಥ ಕಲಾವಿದರ ಸಂಖ್ಯೆ ಏನೈತಿ, ಇಲ್ಲಿ ನಾವು ಅದನ್ನು ಗಮನಿಸಿದ್ವಿ ಅಂತಂದ್ರೆ ನೋಡ್ರಿ, ಭರತನಾಟ್ಯ ಮಾಡುವ ಕಲಾವಿದರ ಸಂಖ್ಯೆ ಅಂದ್ರೆ ಭರತನಾಟ್ಯ ಮಾಡೋರು ಸರ್ಕಲ್ ಏನು ಸೂಚಿಸುತ್ತೆ, ಭರತನಾಟ್ಯ ಮಾಡೋರನ್ನು ಸೂಚಿಸುತ್ತೆ. ದೇರ್ ಫೋರ್ ಭರತನಾಟ್ಯ ಮಾಡೋ ಸರ್ಕಲ್ನಾಗ ಇಷ್ಟರದು ಅಲ್ಲ, ಅವ್ರೇನು ಕೇಳ್ಯಾರ ಹೇಳ್ರಿ, ಮಾತ್ರ ಅಂದಾರ. ದೇರ್ ಫೋರ್ ಮಾತ್ರ ಇರೋವು ಇದನ್ನು ಎಲ್ಲ ಆಕೃತಿಗಳಿಂದ ಹೊರಗಿರೋದು ಬರೀ ಸರ್ಕಲ್ನೊಳಗಿರೋದು ಮಾತ್ರ ಎಷ್ಟಂದ್ರೆ 16. ದೇರ್ ಫೋರ್ 16 ಈಸ್ ದ ರೈಟ್ ಆನ್ಸರ್ ಅಂತಿಲ್ಲಿ ನಾವು ಹೇಳ್ಬೋದು ಅಂತ. ಓಕೆ, ಇನ್ನು ನೆಕ್ಸ್ಟು 61ನೇದು ಇಲ್ಲಿ ನೋಡ್ರಿ, ಒಂದು ಐತಿದು ಎದೆದ್ರೊಳಗೆ ಐತಿ, ಒಂದನೇದ್ದು ಸರ್ಕಲ್ ಒಳಗೈತಿ. ಓಕೆ, ಅಂದ್ರೆ ಭರತನಾಟ್ಯ ಕಲಾವಿದರು. ನೆಕ್ಸ್ಟು ಟ್ರ್ಯಾಂಗಲ್ ಒಳಗೈತಿ, ಯಕ್ಷಗಾನ ಕಲಾವಿದರು. ನೆಕ್ಸ್ಟ್ ಏನೈತಿ, ರೆಕ್ಟ್ಯಾಂಗಲ್ ಒಳಗೂ ಐತಿ, ಕಥಕ್ ಕಲಾವಿದರು. ಬಟ್ ಎದ್ರೊಳಗಿಲ್ಲ ಅಂದ್ರೆ ಒಡಿಸ್ಸಿ ಕಲಾವಿದರು. ಅಂದ್ರೆ ಈ ಚೌಕದೊಳಗೆ ಅದು ಒಂದು ಇಲ್ಲ. ರೆಕ್ಟ್ಯಾಂಗಲ್ಲು, ಸರ್ಕಲ್ಲು ಮತ್ತು ಟ್ರ್ಯಾಂಗಲ್ ಈ ಮೂರೊಳಗೆ ಅಷ್ಟೇ ಒಂದನ್ನು ಸೂಚಿಸ್ತೈತಿ. ಹಂಗಾರೆ ನೋಡ್ರಿ, 61ನೇದ್ದು ಇಲ್ಲೇನೈತಿ ಅಂತ ಹೇಳಿದ್ರೆ ಕ್ರಮಸಂಖ್ಯೆ 1 ಇದನ್ನು ಪ್ರತಿನಿಧಿಸೋದು. ಇಲ್ಲಿ ಮೇಲೆ ಹೇಳೇವಲ್ಲ, ಏನೇನು ಹೇಳ್ರಿ, ಭರತನಾಟ್ಯ ಕಲಾವಿದರು, ಕಥಕ್ ಕಲಾವಿದರು ಮತ್ತು ಯಕ್ಷಗಾನ ಕಲಾವಿದರು. ಅಂದ್ರೆ ಯಕ್ಷಗಾನ ಕಲಾವಿದರು, ಭರತನಾಟ್ಯ ಕಲಾವಿದರನ್ನು ಮಾತ್ರ ಅದೇನು ಮಾಡುತ್ತೆ, ಸೂಚಿಸುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ ಅಂತಿಲ್ಲ ನಾವು ಹೇಳ್ಬೋದು ಅಂತ. ಇನ್ನು 62ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ಈ ಆಕೃತಿಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ದ್ವಿಗುಣಗೊಳಿಸಿದಾಗ ಒಡಿಸ್ಸಿ ಕಲಾವಿದರ ಒಟ್ಟು ಸಂಖ್ಯೆ ಎಷ್ಟೈತಿ ಅಂತ ಇಲ್ಲಿ ಆಪ್ಷನ್ ಕೊಟ್ಟಾರ. 32, 48, 58, 60 ಅಂತ.
ಹಂಗಾರೆ ಇಲ್ಲಿ ಏನು ಕೇಳ್ಯಾರ ಹೇಳ್ರಿ, ಅವಿಭಾಜ್ಯ ಸಂಖ್ಯೆಗಳನ್ನು ದ್ವಿಗುಣಗೊಳಿಸಿದಾಗ ಓಡಿಸಿ ಕಲಾವಿದರ ಒಟ್ಟು ಸಂಖ್ಯೆ ಅಂತ ಹೇಳ್ಯಾರ. ಅಂದ್ರೆ ಓಡಿಸಿ ಕಲಾವಿದರ ಸಂಖ್ಯೆ ಅದರೊಳಗಿರುವಂಥ ಅವಿಭಾಜ್ಯ ಸಂಖ್ಯೆಯನ್ನು ದ್ವಿಗುಣಗೊಳಿಸ್ಬೇಕು ಅಂತ. ಹಂಗಾರೆ ಇಲ್ಲಿ ಈ ಆಕೃತಿಯನ್ನು ಮುಖ್ಯ ಆಕೃತಿಗೆ ಬರೋಣ. ಓಡಿಸಿ ಕಲಾವಿದರಂದ್ರೆ ಚೌಕ. ಈ ಚೌಕದೊಳಗೆ ಎಷ್ಟೆಷ್ಟು ಅದಾವು ಅಂತ ಹೇಳಿದ್ರೆ 12 ಐತಿ, ಓಕೆ, 3 ಐತಿ, 4 ಐತಿ, 13 ಐತಿ. ಏನಂತ ಕೇಳ್ಯಾರ ಪ್ರಶ್ನೆ? ಅವಿಭಾಜ್ಯ ಸಂಖ್ಯೆಗಳನ್ನು ದ್ವಿಗುಣಗೊಳಿಸಿದಾಗ ಅಂತ ಹೇಳ್ಯಾರ. ಇದನ್ನ ಅಂದ್ರೆ ಅದರ ಅರ್ಥ ಏನು? ಇದನ್ನು 2 ಪಟ್ಟು ಮಾಡಿದಾಗ, ಇದನ್ನು 2 ಪಟ್ಟು ಮಾಡಿದಾಗ 26, ಇದು 4, ಇದು 6, ಇದು 12 ಎಷ್ಟಾಗುತ್ತೆ ಟೋಟಲ್? 6 4 10, 16, 16 2 18, ದಸ್ಕ 1 2 1 3 1 4, 48 ಆಗತ್ತೆ. ಇಲ್ಲಿ ನೋಡ್ರಿಲೆ, ಆಕೃತಿಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ದ್ವಿಗುಣಗೊಳಿಸಿದಾಗ ಓಡಿಸಿ ಕಲಾವಿದರ ಒಟ್ಟು ಸಂಖ್ಯೆ 48 ಅನ್ನೋದು ಇಟ್ ಇಸ್ ಎ ರೈಟ್ ಆನ್ಸರ್ ಅಂತ ಇಲ್ಲಿ ಹೇಳ್ಬೋದು. ಸ್ನೇಹಿತರೆ, ಹೀಗೆ ನಾವು ಕೊಟ್ಟಿರುವಂಥ ಆಕೃತಿಗಳಿಗೆ ಅನುಸರಣವಾಗಿ ಒಂದು ತಾರ್ಕಿಕವಾಗಿ ನಾವು ಏನಾದರೂ ವೈಚಾರಿಕವಾಗಿ ನಾವು ಥಿಂಕ್ ಮಾಡಿದಾಗ, ವಿಚಾರಗೊಳಿಸಿದಾಗ ಅಲ್ಲಿ ಸರಳವಾದಂಥ ಉತ್ತರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ, ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕೆಲವೊಂದಿಷ್ಟು ವೆರೈಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.